ಹಾಯ್ ಮೈ ಟು ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾರಿ, ಸ್ವಲ್ಪ ದಿನದಿಂದ ನನಗೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ, ಏಕೆಂದರೆ ನನ್ನ ಫೋನ್ ಪ್ರಾಬ್ಲಮಲ್ಲಿದೆ. ಹಾಗಾಗಿ ಇದಕ್ಕೂ ಮುಂಚೆ ಫೋನ್ ಸ್ಟೋರೇಜ್ ಫುಲ್ ಆಗಿದೆ, ಹಾಗಾಗಿ ಮೆಮೊರಿ ಕಾರ್ಡ್ ತೊಗೊಂಡಿದ್ದೀನಿ ಅಂತ ಹೇಳಿದ್ದೆ. ಬಟ್ ನನಗೆ ಮೆಮೊರಿ ಕಾರ್ಡ್ ಕೂಡ ಕೈ ಕೊಟ್ಟಿದೆ. ಏಕೋ ಗೊತ್ತಿಲ್ಲ, ನಾನು ಏನೇ ವಿಡಿಯೋಸ್ ಮಾಡಿಕೊಂಡ್ರೂ ಕೂಡ ಅದು ಓಪನ್ನೇ ಆಗ್ತಿಲ್ಲ. ಇಂಟರ್ನಲ್ ಸ್ಟೋರೇಜ್ ಫುಲ್ ಆಗಿರೋದ್ರಿಂದ ನಾನು ಕ್ಯಾಮ್ರಾದಲ್ಲಿ ಮೆಮೊರಿ ಕಾರ್ಡ್ಗೆ ಸೇವ್ ಆಗಲಿ ಅಂತ ನಾನು ಸೆಟ್ಟಿಂಗಲ್ಲಿ ಆನ್ ಮಾಡ್ಕೊಂಡಿದ್ದೆ. ಬಟ್ ವಿಡಿಯೋ ಆಗುವಾಗ ಆಗುತ್ತೆ, ಬಟ್ ಓಪನ್ ಮಾಡೋದಕ್ಕೆ ಹೋದರೆ ಓಪನ್ ಆಗ್ತಿಲ್ಲ. ವಿ ಕುಡ್ ನಾಟ್ ಓಪನ್ ದಿಸ್ ಫೈಲ್ ಅಂತ ಬರ್ತಿದೆ. ಹಾಗೆ ಆ ವಿಡಿಯೋನ ಡಿಲೀಟ್ ಮಾಡೋಕೆ ಹೋದರೂ ಕೂಡ ವಿಡಿಯೋ ಡಿಲೀಟ್ ಆಗ್ತಿಲ್ಲ. ಹಂಗಾಗಿ ನನಗೆ ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಹೋಗ್ಲಿ, ಇಂಟರ್ನಲ್ ಸ್ಟೋರೇಜಲ್ಲಿರೋ ಮೆಮೊರಿ ಕಾರ್ಡಿಗೆ ಶಿಫ್ಟ್ ಮಾಡಿದರೂ ಕೂಡ ಅವು ಕೂಡ ಓಪನ್ ಆಗ್ತಿಲ್ಲ. ಹಂಗಾಗಿ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಹಂಗಾಗಿ ಇಷ್ಟು ದಿನ ಆದರೂ ಕೂಡ ನನ್ನ ಕೈಲಿ ವಿಡಿಯೋ ಮಾಡೋದಕ್ಕೆ ಆಗ್ತಿಲ್ಲ. ಸಾರಿ. ನೋಡಿ ತೋರಿಸ್ತೀನಿ ಹೇಗಾಗ್ತಿದೆ ನನ್ನ ಫೋನಲ್ಲಿ ಪ್ರಾಬ್ಲಮ್ ಅಂತ. ನೋಡಿ, ಇವೆಲ್ಲ ಮೆಮೊರಿ ಕಾರ್ಡ್ಗೆ ನಾನು ಸೇವ್ ಮಾಡಿದ್ದೀನಿ. ಬಟ್ ನೋಡಿ, ವಿ ಕಾಂಟ್ ಪ್ಲೇ ದಿಸ್ ಫೈಲ್ ಅಂತ ಬರ್ತಿದೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ನಾನು ತುಂಬ ಸಲ ಚೆಕ್ ಮಾಡ್ತಾ ಇದ್ದೀನಿ, ಬಟ್ ಅದೇನು ಅಂತ ಗೊತ್ತಾಗ್ತಿಲ್ಲ. ಒಂದು ಸಲ ಹಳೆಬೀಡಿಗೆ ತಗೊಂಡೋಗಿ ತೋರಿಸ್ಕೊಂಡು ಬರಬೇಕು. ಬಟ್ ನಾನು ಈ ಟೈಮಲ್ಲಿ ಹೋಗೋದಕ್ಕೆ ಆಗೋದಿಲ್ವಲ್ಲ. ನಮ್ಮ ಅಣ್ಣ ಕೂಡ ಸದ್ಯಕ್ಕೆ ಮನೇಲಿಲ್ಲ, ಹಾಗಾಗಿ ತೋರ್ಸೋದಕ್ಕೆ ಆಗ್ತಿಲ್ಲ. ಈ ಮೆಮೊರಿ ಕಾರ್ಡ್ ಸರಿಯಾಗುತ್ತೋ ಇಲ್ವೋ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಸುಮ್ಮನೆ ರೀಸೆಂಟಾಗಿ ಹೊಸ ಮೆಮೊರಿ ಕಾರ್ಡ್ ತರಿಸಿದ್ದು ಈ ಥರ ಆಗಿಬಿಟ್ಟಿದೆ ನೋಡಿ. ಮೆಮೊರಿ ಕಾರ್ಡ್ ಸರಿಯಾದ ಮೇಲೆ ನಾನು ಖಂಡಿತವಾಗ್ಲೂ ವೀಡಿಯೋಸ್ ಮಾಡಿ ಹಾಕ್ತೀನಿ. ಶಿವರಾತ್ರಿ ಹಬ್ಬದಲ್ಲಿ ಮಾಡ್ಕೊಂಡಿರೋ ವೀಡಿಯೋಸೇ ಲಾಸ್ಟ್ ಅನಿಸುತ್ತೆ ಸೇವ್ ಆಗಿರೋದು ಮೆಮೊರಿ ಕಾರ್ಡಲ್ಲಿ. ಅದಾದಮೇಲೆ ಯಾವ ಕೂಡ ಓಪನ್ ಆಗ್ತಿಲ್ಲ ವೀಡಿಯೋಸು. ಆ್ಯಂಡ್ ನೋಡಿ, ನನ್ನ ಮಕ್ಕಳು ಕೂಡ ತುಂಬ ಚೆನ್ನಾಗಿದ್ದಾರೆ, ಆರೋಗ್ಯವಂತರಾಗಿದ್ದಾರೆ, ಆಟ ಆಡ್ತಿದ್ದಾರೆ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟು ಮೆಮೊರಿ ಕಾರ್ಡ್ ಅಥವಾ ವೀಡಿಯೋ, ಒಟ್ಟಿನಲ್ಲಿ ನನ್ನ ಫೋನಲ್ಲಿ ವೀಡಿಯೋ ಆದಮೇಲೆ ನಾನು ವೀಡಿಯೋ ಹಾಕೋದನ್ನು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.